ಸೊ ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಗೈಸ್. ಇವತ್ತು ನಾವು ಆಡ್ತಾ ಇದ್ದೀವಿ ಕಾರ್ ಸೇಲ್ಸ್ ಡೀಲರ್ಶಿಪ್ ಅಂತ ಗೈಸ್. ಇದು 4ನೇ ಎಪಿಸೋಡು ಗೈಸ್. ನೀವು ಇದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಗೈಸ್, ಅದಕ್ಕೋಸ್ಕರ ಇದೆ ಅಂತ ಇದ್ದೀನಿ ಗೈಸ್. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಅವ್ರು ಲೈಕ್ ಮಾಡ್ಕೊಳ್ಳಿ ಗೈಸ್, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನಮ್ಗೆ ಜಾಸ್ತಿ ಕಮೆಂಟ್ಸ್ ಬೇಡ, ಏನು ಬೇಡ ಗೈಸ್, ನಿಮ್ದು ಸಪೋರ್ಟ್ ಸಿಕ್ಕಿದ್ರೆ ಸಾಕು ಗೈಸ್. ಜಸ್ಟ್ ಗೋಣ ಗೈಸ್, ಫಸ್ಟು ಜಾಸ್ತಿ ಮಾತಾಡೋದು ಬೇಡ ಗೈಸ್. ಇವಾಗ ಈ ಸತಿ ಏನು ಮಾಡೋಣ ಅಂದರೆ ಗೈಸ್, ಫುಲ್ ಎಕ್ಸ್ಟೆನ್ಷನ್ ಮಾಡೋಣ ನಮ್ಮ ಶೋರೂಮ್ನ ಎಕ್ಸ್ಟೆನ್ಷನ್ ಮಾಡೋಕ್ಕಂತಗೋಸ್ಕರನೇ ಬಂದಿರೋದು ಗೈಸ್ ನಾನು. ಇವಾಗ ಫಸ್ಟು ಹೋಗೋಣ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲೆ ಕಾಸು 10,93,000 ಐತೆ ಗೈಸ್. ಇವಾಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ, ನಿಮ್ಮ ಮುಂದೆನೇ ಎಕ್ಸ್ಟೆಂಡ್ ಮಾಡೋಕ್ಕಂತ ಬಂದಿರೋದು ಗೈಸ್. ಅದಕ್ಕೋಸ್ಕರ ಮುಂಚೆ ನೋಡ್ಕೊಂಬಿಡ್ರಿ, ಹಿಂಗೈತೆ. ಇಲ್ಲೊಂದು ಕಾರ್ ತಂದಿದೆ, ಅದನ್ನು ರಿಪೇರಿಗೆ ಹಾಕ್ಬಿಡೋಣ ರೀ ಗೈಸ್ ಫಸ್ಟು. ಓಕೆನಾ ಗೈಸ್, ಈ ಎಪಿಸೋಡಲ್ಲಿ ಬರೀ ಸೂಪರ್ ಕಾರ್ಸ್ಗಳೇ ಎಲ್ಲ ತರೋಣ ಗೈಸ್. ಓಕೆನಾ, ಇದು ರಿಪೇರ್ ಆಗೈತೆ. ಈ ಎಪಿಸೋಡಲ್ಲಿ ಬಂದು ಬರೀ ಸೂಪರ್ ಕಾರ್ಸ್ಗಳು ಅಂಥವಿಂಥವೇ ತರೋದು ಗೈಸ್. ಈ ಕಾಂಜಿ ಪಿಂಜಿ ಕಾರ್ಗಳು ಯಾವುದು ತರಲ್ಲ ಗೈಸ್. ಶೆಟ್ ಯಾರೋ ಒನ್ಲಿ ಹೋಗಿಬೇಕು ಗೈಸ್ ಅವ್ನು ತರಗಲ್ಲ. ಇವಾಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕೆ ಗೈಸ್ ನಮ್ಮ ಶೋರೂಮ್ನ, ಇಲ್ಲಾಂದರೆ ಹೆಂಗೆ ಹೇಳ್ರಿ ಕತೆ. ನಾನು ಲಾಸ್ಟ್ ಎಪಿಸೋಡೇ ಮಾಡಬೇಕಾಗಿತ್ತು ಗೈಸ್, ಸುಮ್ಮನೆ ನಾನು ಇದು ಮಾಡ್ಕೊಂಡೆ ಗೈಸ್. ಮ್ಯಾನೇಜ್ ಸ್ಟೋರ್, ಮ್ಯಾನೇಜ್ ಇನ್ಕಮ್, ಮಾಡರ್ನ್ ಶೋರೂಮ್. ಎಸ್ ಗಾಯ್ಸ್, ಶೋರೂಮ್ ಬಿಲ್ಡ್ ಆಯಿತು. ಓಹೋ ಗಾಯ್ಸ್, ಹೆಂಗೈತೆ ನೋಡ್ರಿ ಗಾಯ್ಸ್, ಅಲ್ಟಿಮೇಟ್ ಐತೆ ಗಾಯ್ಸ್. ಹೆಂಗೈತೆ ನೋಡ್ರಿ, ಹಿಂದೆ ಎಲ್ಲ ಐತಾ ಗಾಯ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹಿಂದೆ ಎಲ್ಲ ಓಡಾಡ್ಬೋದು ನಾವು. ಇಲ್ಲಿ ನಮ್ಮ ಶೋರೂಮು ಗಾಯ್ಸ್. ಇಲ್ಲಿ ಕಾರ್ ಮೆಕ್ಯಾನಿಕ್ ಸಿಮ್ಯುಲೇಟರು, ಇದ್ಯಾವುದೋ ಹೊಸ ಗೇಮು ಗಾಯ್ಸ್. ಇದನ್ನು ನೋಡೋಣ, ಅದೇನು ಎಕ್ಸ್ಪ್ಯಾಂಡ್ ಆಗೈತೆ ಅದಲ್ಲ, ಅದೇನಿಲ್ಲ ಗಾಯ್ಸ್, ಅದೆಲ್ಲ ಹಂಗೆ ಐತೆ. ಇವಾಗ ನಾವು ಎಷ್ಟು ಕಾರ್ಗಳು ಬೇಕಂದ್ರೂ ತಂದು ನಿಲ್ಸ್ಕೊಬೋದು ಗಾಯ್ಸ್. ಓಕೆನಾ, ಇವಾಗ ಫಸ್ಟ್ ಇದು ನಮ್ಮ ಕಂಪ್ಯೂಟ್ರಾ, ಇದು ನಮ್ಮ ಕಂಪ್ಯೂಟ್ರು. ನೆಕ್ಸ್ಟ್ ಇದು ಲಿಫ್ಟು ಮೇಲೆ ಹೋಗೋಕ್ಕೆ, ಇದು ನೆಕ್ಸ್ಟಿಗೆ ಬರುತ್ತೆ ಗೈಸ್ ಮ್ಯಾನೇಜ್ಗೆ. ನೆಕ್ಸ್ಟು ಕಾರ್ ಮೆಕ್ಯಾನಿಕ್ ಸಿಮ್ಯುಲೇಟರ್ ಇದೈತೆ, ಇದನ್ನು ಆಡೋಣ ಗೈಸ್. ಕಾರ್ ಮೆಕ್ಯಾನಿಕ್ ಸಿಮ್ಯುಲೇಟ್ರನ್ನು ಆಡೋಣ. ಓಕೆನಾ, ನೀವೇನಾದರೂ ಈ ಓಕೆ ಅಂದರೆ ನಾನು ಆಡ್ತೀನಿ ಗೈಸ್. ಇದೇನಿದು ಕಂಪ್ಯೂಟ್ರು. ಓ ಗಾಯ್ಸ್, ಇಲ್ಲಿ ಕಾರ್ ಸೇಲ್ಸು ನಾವು ಕುತ್ಕೊಂಡ್ಲಬೋದು ಗೈಸ್. ಇಲ್ಲಿ ಚೇರು ಹಾಕಿದ್ದಾರೆ, ಸೇಮ್ ರಿಯಲಿಸ್ಟಿಕ್ ಆಗೈತೆ ಗೈಸ್, ಆದರೆ ಅಲ್ಟಿಮೇಟಾಗಿ ಬಿಲ್ಡ್ ಆಗೈತೆ ಗೈಸ್. ಅಲ್ಟಿಮೇಟ್ ಅಂದ್ಕೊಳ್ಳಿ. ಇವಾಗ ಫಸ್ಟು ಹೋಗಿ ಕಾರ್ನ ತಂದ್ಬಿಡೋಣ ಗೈಸ್. ಕಾರ್ನ ತರಬೇಕು ಇರ್ರಿ. ಇದೇನಿದು ಫಾರ್ಚೂನ್ 500 ಅಪ್ಗ್ರೇಡ್ ಯುವರ್ ಆಫೀಸ್ ಅಂತೆ. ಅಪ್ಗ್ರೇಡ್ ಮಾಡಾಯ್ತು ಗೈಸ್ ನಾವು. ನೆಕ್ಸ್ಟ್ ಇವಾಗ ಕಾರ್ಗಳು ಎಲ್ಲ ವೆಬ್ಸೈಟ್ಗೆ ಹೋಗಿ ನಾವು ಯಾವ್ಯಾವ ಕಾರ್ ತರಬೇಕು ನೋಡೋಣ. 2.5 ಲಕ್ಷದೈತೆ ಸ್ಮಾಲ್ ಟೌನಲ್ಲಿ. ಇದು 6 ಲಕ್ಷದೈತೆ. 6 ಲಕ್ಷದ ಬೇಡ, ಜಂಕ್ ಯಾರ್ಡು 1 ಲಕ್ಷದೈತೆ. ಇದೊಂದು ಮೌಂಟೇನ್ ಜಂಕ್ ಯಾರ್ಡಲ್ಲಿ ತೊಗೊಂಬಿಡೋಣ ಗೈಸ್. ಇದೊಂದು ಕಾರು, ಇದು 2 ಕಾರ್ ತೊಗೊಂಬರೋಣ ನೋಡೋಣ. ಆದರೆ ಈ ಎಪಿಸೋಡಲ್ಲೇ ಇನ್ನೂ ಎಕ್ಸ್ಟೆಂಡ್ ಮಾಡೋಕ್ಕೆ ಟ್ರೈ ಮಾಡೋಣ ಗೈಸ್. ಓಕೆನಾ, ಈ ಎಪಿಸೋಡ್ ಸ್ವಲ್ಪ ಲಾಂಗ್ ಇರುತ್ತೆ ಗೈಸ್. ನೀವು ನೋಡ್ತಾ ಇದ್ದಂಗೆ ಬೈ ಪ್ರೈಸ್ 56,000, ಕರೆಂಟ್ ವ್ಯಾಲ್ಯೂ 63,000. ಇದು ನಾನು 1 ಲಕ್ಷಕ್ಕೆ ಇಟ್ಟಿದ್ದೆ ಗೈಸ್. 78,000 ಕೊಡೋ ಶಿಷ್ಯ. ಓಕೆನಾ, ಅಯ್ಯೋ ಗಾಯ್ಸ್, 8 ಲಕ್ಷ ರೂಪಾಯಿ ಆಯಿತು ಗೈಸ್. ಇವಾಗ ಫಸ್ಟು ಹೋಗಿ ಕಾರ್ ಎತ್ಕೊಂಬರ್ಬೇಕು ನಾವು. ಮೌಂಟೇನ್ ಜಂಕ್ ಯಾರ್ಡ್ಗೆ ಹೋಗ್ಬೇಕು. ಒಂದು ಮೌಂಟೇನ್ ಜಂಕ್ ಯಾರ್ಡ್ ನೀವು ನೋಡಿಲ್ಲಲ್ಲ ಗೈಸ್, ಹೊಸ್ದಾಗಿ ಅಪ್ಡೇಟ್ ಆಗಿರೋದು. ಮೌಂಟೇನ್ ಜಂಕ್ ಯಾರ್ಡ್ಗೆ ಹೋಗೋಣ. ಇವಾಗ 50 ರೂಪಾಯಿ ಲೆಕ್ಕನೇ ಇಲ್ಲ ಗೈಸ್ ನಮಗೆಲ್ಲ. 50 ರೂಪಾಯಿ 100 ರೂಪಾಯಿ ಯಾವುದು ಲೆಕ್ಕನೇ ಇಲ್ಲ ಗೈಸ್. ಇವಾಗ ಯಾವುದೋ ಕಾರ್ ಐತೆ. ನೆಕ್ಸ್ಟು ಅದು ಇದು ಕೇಳೋಣ ಗೈಸ್ ಎಷ್ಟಾಗುತ್ತೆ ಅಂತ. ಇದನ್ನು ಕೇಳೋಣ, ಇದನ್ನು ಎಷ್ಟಾಗುತ್ತೆ ಅಣ್ಣ ಎಷ್ಟಣ್ಣ ಇದು? ಓಹೋ ಗೈಸ್, 90,000 ಅಂತೆ, ಜಸ್ಟ್ 90,000. ನಾವು ಹತ್ತತ್ರ 1 ಲಕ್ಷಕ್ಕೆ ಮಾರ್ಕೊಬೋದು. 85,000 ಕೊಡೋಣ. ದಟ್ ಇಸ್ ಫೇರ್ ಪ್ರೈಸ್. ಓಕೆ ಗೈಸ್, ಕೊಟ್ಟ ಗೈಸ್. ಇವನು ಫಸ್ಟ್ ಎತ್ಕೊಂಡೋಗಿ ಟೋಯಿಂಗ್ ಹಾಕ್ಬಿಡೋಣ. ಇದನ್ನು ನಮ್ಮ ಶೋರೂಮ್ ಹತ್ರ ಬಂದಿರುತ್ತೆ ಗಾಯ್ಸ್. ಇದು ನಮ್ಮ ಆಫೀಸ್ ಹತ್ರ ಹೋಗಿರತ್ತೆ. ನಾವು ತೋರಿಸ್ತೀನಿ ಹೋಗಿದ ತಕ್ಷಣ ಹೆಂಗೆ ಅಂತ. ಓಕೆನಾ ಅಣ್ಣ, ಇದು ಕೊಟ್ಬಿಡೋಣ. ನಾನು ಕಾಸು ನೋಡಲ್ಲ ಗೈಸ್, ಒಳ್ಳೆ ಕಾರ್ನ ಬಿಲ್ಡ್ ಮಾಡಬೇಕು. ಬಿಲ್ಡ್ ಮಾಡ್ತಾಯಿದ್ದೀನಿ ಗೈಸ್, ಕೊಡೋಣ. ನಾನು ಕಾಸು ನೋಡೋಕೆ ಹೋಗಲ್ಲ ಗೈಸ್. ನಾನು ಇವಾಗೆಲ್ಲ ಎತ್ಕೊಂಡು ಹೋಗೋದು ಅಷ್ಟೇ, ತೊಗೊಂಡು ಓದ್ತಾ ಇರೋದು ಗೈಸ್ ಅಷ್ಟೇ. ಆಯ್ತು ಗೈಸ್, ತೊಗೊಂಡು ಹೋಗಿದ್ದೀನಿ. ಇವಾಗ ಫಸ್ಟು ಬಂದಿದ್ದು ಇದರಲ್ಲಿ ಯಾವುದು ಕಾರು ಇಲ್ಲ ಅಣ್ಣ. ಇದೆಷ್ಟಿದು ಗೈಸ್? ಇಲ್ಲಿ ಏನೋ ಶೋರೂಮಲ್ಲಿ ಇದಕ್ಕಿರ್ತಾರೆ ಗೈಸ್. ಇದು ಕಾಣಿಸಲ್ಲ ಮಾಡಲ್ಲ ಗೈಸ್ ಕಾರ್ ನಮಗೆ. ಇದೊಂದು ಸತಿ ತರಿಸ್ತೀನಿ ಗೈಸ್. ಈ ಎಪಿಸೋಡಲ್ಲಾಗಿಲ್ಲ ಅಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ತರ್ತೀನಿ. ಓಹೋ 150 ಬೇಕಂತೆ ಗಾಯ್ಸ್. ಡರ್ಟಿ ಏನಾಗಿಲ್ಲ, ನೋಡೋಣ ಗಾಯ್ಸ್, ನೋಡೋಣ. ಅದನ್ನು ತರಬೇಕಂದ್ರೆ ನಮಗೆ ಕಾಸು ಬೇಕು ಮೇಯ್ನು. ಓಕೆನಾ, ಅದನ್ನು ತರಬೇಕಂದ್ರೆ ಕಾಸಲ್ಲ, ಅದು ಡಾಲರ್. ಅದು
ಗೋಲ್ಡ್ ಬೇಕು ನಮಗೆ, ಓಕೆನಾ. ಗೋಲ್ಡ್ ಬೇಕು, ಗೋಲ್ಡ್ ತರೋಣ ಫಸ್ಟು ಹೋಗಿ ಅಲ್ಲಿ ಆಫೀಸ್ ಹತ್ರ ಹೋಗಿ ನೋಡೋಣ ಅದು ಏನು ಆಗೈತೆ ಕತೆ ಅಂತ. ಅಣ್ಣ ಅದೊಂಚೂರು ರೆಡಿ ಮಾಡಿಬಿಡೋಣ ಅಂತ ಕೊಟ್ಬಿಡೋಣ ಗಾಯ್ಸ್ ಅದನ್ನು ಅವನಿಗೆ. ನಮ್ಮ ಸಿಸ್ಸಿಂಗ್ ಗಾಯ್ಸ್, ನಮ್ಮ ಶೋರೂಮ್ ನೋಡ್ರಿ ಗಾಯ್ಸ್ ಹೆಂಗೈತೆ, ಅಲ್ಟಿಮೇಟ್ ಐತೆ ಗಾಯ್ಸ್ ನಮ್ಮ ಶೋರೂಮು. ನೋಡ್ತಾ ಇದ್ದೀರಾ ಗಾಯ್ಸ್, ಇಲ್ಲಿ ಬಂದು ನಿಂತೈತೆ. ಅಣ್ಣ ಇದು ಸ್ವಲ್ಪ ರೆಡಿ ಮಾಡಿಬಿಡೋಣ. ರೆಡಿ ಮಾಡ್ತಾಯಿದ್ದೀರಾ ಅಣ್ಣ? ಓಕೆ ಅಣ್ಣ, ಬೇಗ ಮಾಡೋಣ ಗಾಯ್ಸ್. ಇವ್ರು ಮಾಡ್ತಾ ಇರ್ತಾರೆ ಅಷ್ಟಕ್ಕೆ. ಇನ್ನೊಂದು 2-3 ಕಾರ್ಗಳು ಎತ್ತಕೊಂಬಿಡೋಣ ಗೈಸ್ ಹೋಗಿ. ನೋಡೋಣ ಫಸ್ಟು ಶೋರೂಮ್ ಹತ್ರ ಹೋಗಿ. ಇದು ಕಾರುಗಳೇ ಇಲ್ಲ ಗೈಸ್ ನಮ್ಮ ಶೋರೂಮಲ್ಲಿ ಕಾರ್ಗಳೇ ಇರೋಲ್ಲ. ಶೆಟ್ ಮ್ಯಾನ್, ಕಾರ್ಗಳಿದ್ರೆ ಶೋರೂಮ್ ಇರೋಲ್ಲ ಗೈಸ್, ಅದೇ ಒಂದು ಬೇಜಾರು. ಓಕೆನಾ. ಮಾರ್ಕೆಟ್ ಪ್ಲೇಸು, ರಿಫ್ರೆಶು, ಓಕೆ. ಸ್ಮಾಲ್ ಟೌನಲ್ಲಿ ಇದೊಂದು ಐತೆ ಗೈಸ್. ನೆಕ್ಸ್ಟು 6 ಲಕ್ಷದ ಬೇಡ ಅನ್ಕೊತೀನಿ ಗೈಸ್. 6 ಲಕ್ಷದ ನನ್ನ ಹತ್ರ ಅಮೌಂಟ್ ಇಲ್ಲ. ನೆಕ್ಸ್ಟ್ ಜಂಕ್ ಯಾರ್ಡಲ್ಲಿ ಐತೆ 1 ಲಕ್ಷದ್ದು. 1 ಲಕ್ಷದ ಗೈಸ್ ಅದು ತರಬೇಕು. ನೋಡೋಣ ಈ ಎಪಿಸೋಡಲ್ಲಿ ಬೇಡ, ಫಸ್ಟೇ ಹೋಗಿ ಒಂದು ಕಾರ್ ಎತ್ಕೊಂಬಂಬಿಡೋಣ. ಯಾವುದರಲ್ಲಿ? ಸ್ಮಾಲ್ ಟೌನಲ್ಲ ಗೈಸ್ ಅದು. 2.5 ನಿಮಿಷ ಆಯ್ತು ಅಣ್ಣ, ಬೇಗ ಮಾಡ್ತಾಯಿರು. ಬಂದೆ ಅಣ್ಣ, ಒಂದು 2 ನಿಮಿಷ ಬಂದೆ. ಇವಾಗ ಹೋಗಿ ಕಾರ್ ತರಬೇಕು ನಾನು, ಅದಕ್ಕೋಸ್ಕರ. ಕಾರ್ ಆಕ್ಷನ್ ಬೇರೆ ಓಪನ್ ಆಗೈತೆ ಗೈಸ್. ಕಾರ್ ಆಕ್ಷನ್ ಹತ್ರ ಹೋಗೋಣ ಒಂದು ಸತಿ, ನೋಡೋಣ ಏನೋ ಕಾರ್ಗಿರ್ ಸಿಕ್ತು ಅಂದರೆ ಎತ್ತಕೊಂಬರೋಣ ನಾವು. ಏನು ಸಿಗುತ್ತೋ ಏನು ಬಿಡುತ್ತೋ ಗೊತ್ತಾಗಲ್ಲ ಗಾಯ್ಸ್. ಏನು ಮಾಡ್ತೀರಾ? ಇದೆಷ್ಟು ಅಂತ ಕೇಳೋಣ. ಅಣ್ಣ ಎಷ್ಟು ಕಾರು? 7.5 ಲಕ್ಷ, 14.5 ಲಕ್ಷ. ಯಪ್ಪ ಅಣ್ಣ ಬೇಡ ಇದು. ಟುಡೇಸ್ ಆಕ್ಷನ್ ಆಲ್ರೆಡಿ ಕನ್ಕ್ಲೂಡೆಡಾ? ಇಲ್ಲಿ ಏನೋ ಕೂತಿರೋದ್ಲಿ ಗೈಸ್, ಕಾರ್ ಆಕ್ಷನ್ ಮುಗಿದೋಗೈತಂತೆ. ಶೆಟ್ ಅಣ್ಣ ಇದೆಷ್ಟು? ಅಣ್ಣ 35 ಲಕ್ಷ ಕೊಡಲ್ಲ, ನಿನ್ಗೆ ಗೊತ್ತು. 17.5 ಲಕ್ಷ ಅಂತೆ ಗೈಸ್. ಇದು ಗೈಸ್ ಇದು ನಮಗಲ್ಲ, ಇದು ತರೋಣ ಗೈಸ್ ಒಂದಲ್ಲ ಒಂದು ದಿವಸ. ಅದನ್ನು ತತ್ತೀನಿ ಗೈಸ್, ನಿಮ್ಮ ಸಪೋರ್ಟ್ ಇದೇ ಥರ ಮಾಡ್ತಿದ್ರೆ ಗೈಸ್, ಅದೇ ಥರ ತರ್ತೀನಿ ನಿಮಗೆ, ಓಕೆನಾ. ಫಸ್ಟ್ ಇವಾಗ ಸ್ಮಾಲ್ ಟೌನ್ಗೆ ಹೋಗೋಣ. ಸ್ಮಾಲ್ ಟೌನ್ಗೆ ಹೋಗಿ ಒಂದು ಕಾರ್ ಎತ್ಕೊಂಬರ್ಬೇಕು ಗೈಸ್. ಸ್ಮಾಲ್ ಟೌನ್ಗೆ ಬಂದೆ, ಇವಾಗ ಕಾರ್ ಎತ್ಕೊಬೇಕು. ಎಲ್ಲೈತಪ್ಪ ಅದು? ಎಲ್ಲೈತೋ ಅಲ್ಲೈತೆ. ಇದು 2.5 ಲಕ್ಷ ಗೈಸ್ ಕಾರ್. ಇದು 2.5 ಲಕ್ಷಕ್ಕೇನು ಸುಮ್ಮನೆನಾ ಕಾರು? 2.5 ಲಕ್ಷ ರೂಪಾಯಿ ಇದೇ ಕಾರು ಗೈಸ್. ಇದು 2.5 ಲಕ್ಷ ಅಂತೆ. ನೋಡೋಣ 3 ಲಕ್ಷ, 2.5 ಲಕ್ಷ. ಶೆಟ್ ಮ್ಯಾನ್, ಶೆಟ್. ಇನ್ನೂ ಸ್ವಲ್ಪ ಕಡಿಮೆ ಕೊಡೋಣ ಅಣ್ಣ. 2.19 ಕೊಡೋಣ. ಕೊಟ್ಬಿಡ ಗಾಯ್ಸ್. ನಾನು ಇನ್ನೊಂದು ಸ್ವಲ್ಪ ಕಡಿಮೆ ಕೇಳಬೇಕಾಗಿತ್ತು ಅಂದ್ಕೊತೀನಿ. ಡರ್ಟ್ ತುಂಬ ಐತೆ. ರೀಫ್ಯೂಲ್ಗೆ ಹೋಗೋಣ ಫಸ್ಟು, ಓಕೆನಾ. ಪೆಟ್ರೋಲ್ ಐತೆ ಇದರಲ್ಲಿ, ಪೆಟ್ರೋಲ್ ಐತಾ, ಫ್ಯೂಲ್ ಐತೆ. ನೆಕ್ಸ್ಟ್ ನಮ್ಮ ಶೋರೂಮ್ ಹತ್ರ ಎತ್ಕೊಂಡೋಗಿ ನಮ್ಮ ಶೋರೂಮಲ್ಲೇ ಕ್ಲೀನ್ ಮಾಡ್ಬೋದು ಗೈಸ್ ಆರಾಮ. ಗೈಸ್ ಇದು ಇಂಥ ಕಾರುಗಳೆಲ್ಲ ನಾರ್ಮಲ್ ರೋಡ್ ಮೇಲೆ ಓಡಿಸ್ಬೇಕು ಗೈಸ್. ನಾವೆಲ್ಲ ಅಕಸ್ಮಾತ್ ನಾವೇನಾದರೂ ಇದ್ರ ಮೇಲೆ ಓಡಿಸ್ಬಿಟ್ರೆ ಅಂದರೆ ಅಷ್ಟೇ ಮುಗ್ದೋಯ್ತದೆ ಗೈಸ್, ಮುಗ್ದೋಗುತ್ತೆ ಗೈಸ್. ಓಕೆ ಕೂಲ್. ನಮ್ಮ ಶೋರೂಮ್ ಹತ್ರ ಬಂದ್ರಿ, ಡರ್ಟ್ನ ಕ್ಲೀನ್ ಮಾಡೋಣ. ಪೇಂಟ್ ಗ್ಲಾಸ್ ಅಂದೆ, ಪೇಂಟ್ ಗ್ಲೋಸ್. ಬೇಗ ಕ್ಲೀನ್ ಆಗಿ ಇದಾಯಿತು. ನೆಕ್ಸ್ಟು ಫೋಮ್ ವಾಶ್ ಹಾಕೋಣ ಗೈಸ್. ಫೋಮ್ ವಾಶಲ್ಲಿ ಸ್ವಲ್ಪ ಕ್ಲೀನ್ ಆಗುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಫೋಮ್ ವಾಶಲ್ಲಿ ಮಾತ್ರ ಗಾಯ್ಸ್ ಅಲ್ಟಿಮೇಟಾಗಿ ಕಾಣಿಸುತ್ತೆ ನಮ್ಮದು ಶೋರೂಮ್ ಅಂತೀನಿ, ಕಾರ್ನ ಅಲ್ಟಿಮೇಟಾಗಿ ಕಾಣಿಸುತ್ತೆ ಗೈಸ್ ಫೋಮ್ ವಾಶಲ್ಲಿ. ನೋಡಿದ್ರಲ್ಲ, ಇಲ್ಲಿ ನೋಡ್ರಿ ಗಾಯ್ಸ್ ಹೆಂಗೆ ಕಾಣಿಸುತ್ತೆ ಕಾರು ಅಂತ. ಡ್ರೈವ್ ಮಾಡೋಣ ಕ್ಯಾಮ್ರಾ ಗಾಯ್ಸ್, ಅಲ್ಟಿಮೇಟಾಗೈತೆ ಕಾರ್ ಮಾತ್ರ. ನಾನೇ ಕಾಣಿಸ್ತಾ ಇಲ್ಲ, ನಾನು ಇದರಲ್ಲೆಲ್ಲ ಕಾಣಿಸಲ್ಲ ಗಾಯ್ಸ್ ಇದರಲ್ಲಿ. ಇದೇನೋ ಇದು ಹೆಂಗೈತೆ ಕಾರು, ಸೀಟೇ ಇಲ್ಲಲ್ಲ ಇದಕ್ಕೆ. ಇಲ್ಲೇ ಶಿಷ್ಯ ಸೀಟೇ ಇಲ್ಲಲ್ಲೋ. ಶಿಷ್ಯ ಇದೊಂದು ರೆಡಿ ಮಾಡೋ ಶಿಷ್ಯ.
ಗೈಸ್ ಶಿಷ್ಯಂಗೆ ಹೇಳಿದ್ದೀನಿ ರೆಡಿ ಮಾಡೋಕ್ಕೆ, ಅವ್ನು ರೆಡಿ ಮಾಡ್ತಾ ಇರ್ತಾನೆ ಗೈಸ್. ಇದನ್ನು ಆಟೋ ಪೇಂಟಿಂಗ್ ತೊಗೊಂಡೋಗ್ಬೇಕು ಗೈಸ್ ನಾವು. ಉಳ್ಳು ಏನೋ ಎಷ್ಟು ಸ್ಪೀಡ್ ಐತೆ ಗೈಸ್, ಎಷ್ಟು ಸ್ಪೀಡ್ ಐತೆ ಕಾರಿದು. ಇದನ್ನು ರೆಡಿ ಮಾಡಿಸಿ ನೋಡೋಣ. ಆದರೆ ಇವತ್ತಾದರೆ ಇವತ್ತು ಇದು ಮಾಡೋಣ ಗೈಸ್, ಏನಂತೀನಿ, ರೇಸ್ ಮಾಡೋಣ ಇದರಲ್ಲಿ. ಇವತ್ತು ರೆಡಿ ಆಯಿತು ಅಂದರೆ ಗೈಸ್. ಇದು ಫ್ರಂಟ್ ಡೋರ್ ಡ್ಯಾಮೇಜಾ? ಇಲ್ಲ ಶಿಷ್ಯ, ಯಾಕೋ ಶಿಷ್ಯ ರೆಡಿ ಮಾಡಿ ಶಿಷ್ಯ ಇದನ್ನು, ಓಕೆನಾ? 95,000ಕ್ಕೆ ಬಂತು ಗಾಯ್ಸ್. ಯಬ್ಬಾ ಸ್ವಾಮಿ, ಯಬ್ಬಾ 10 ಲಕ್ಷ ಇದ್ದಿದ್ದು ಗಾಯ್ಸ್ 95,000ಕ್ಕೆ ಬಂದೈತಿ. ಏನು ಅಂತೀರ ಹೇಳ್ರಿ? ಕ್ಯಾಶ್ ಬರ್ನರ್, ಬ್ರೇಕ್ ಟು ರೈಡ್ ರಿಪೇರ್ 5 ರೆಕ್ಸ್ ಅಂತೆ ಕ್ಲೀನ್ ಮಾಡಾಯಿತು. ನೆಕ್ಸ್ಟ್ ಇದೇನಿದು VVIP ಕಾರ್ಡರ, ಈ ಬೇಗ ಮಾಡಿಸಿ ಅಲ್ಲಿ ಶಿಷ್ಯ, ಬೇಗ ಮುಗಿಸ್ಬಿಟ್ಟು ಶಿಷ್ಯ. ಅದನ್ನು ಕಾರ್ ಸೆಲ್ ಮಾಡೋಕ್ಕಣ ಶಿಷ್ಯ. ಕ್ಲೀನ್ ಆಗೈತೆ. ಫ್ಯೂಲ್ ಇಲ್ಲ. ನೆಕ್ಸ್ಟ್ ಫ್ಯೂಲ್ ಏನು ಹಾಕ್ಸೋದು ಬೇಡ ಅನ್ಕೊತೀನಿ ಗೈಸ್. ಇವಾಗ ಶೋರೂಮ್ ಹತ್ರ ಹೋಗ್ಬಿಟ್ಟು ನಮ್ಮದು ಫಸ್ಟು ನಾವು ಇಕ್ಕೊಳ್ಳೋಣ. ಈ ಬೇಡ ಗೈಸ್, ನಮ್ದೇನಿದ್ರು ಲ್ಯಾಂಬೋರ್ಗಿನಿ ಥರ ಇರ್ಬೇಕು ಗೈಸ್. ನಮ್ಮದು ಲ್ಯಾಂಬೋರ್ಗಿನಿ ಬೇಕು. 5.5 ಲಕ್ಷಕ್ಕೆ ಹೋಗ್ತದ ಇದು ಕಾರು. 5.5 ಲಕ್ಷ ಗಂಟೆ ಐತೆ ಗೈಸ್. 5.5 ಲಕ್ಷಕ್ಕೆ ಇಕ್ಕಿದ್ದೀನಿ. ಅದನ್ನು ಸೇಲ್ ಹಾಕಲಿ ಅಣ್ಣ. ಶಿಷ್ಯ ಬೇಗ ಮಾಡೋ ಶಿಷ್ಯ ಕಾರು ಗೈಸ್. ಅದನ್ನು ಒಂದು ಮುಗಿಸ್ಬಿಡೋಣ ಬೇಗನ. ಇವಾಗ ಅದನ್ನು ಮುಗ್ಸೋಕೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ 24ನೇ ಲೆವೆಲಲ್ಲಿ ಇದ್ದೀನಿ ಶಿಷ್ಯ, ಬೇಗ. ಆಯಿತು ಗೈಸ್, ಅದನ್ನು ನಮ್ಮ ಶಿಷ್ಯ ಗೈಸ್, ಶಿಷ್ಯ ಇವು ಹೇಳಿದ ತಕ್ಷಣ ಮುಗಿಸ್ಬಿಡ್ತಾನೆ ಗೈಸ್. ಇದು ಕಾರ್ ಮಾತ್ರ ಅಲ್ಟಿಮೇಟ್ ಆಗೈತೆ ಗೈಸ್. ನೋಡ್ತಾ ಇದ್ದೀರಲ್ಲ, ಇದನ್ನು ರೆಡಿ ಮಾಡಿಸಿದ್ರೆ ಮಾತ್ರ ಅಲ್ಟಿಮೇಟ್ ನುಗ್ಗುತ್ತೆ ಗೈಸ್. ಇದು ಕಾರುಗಳೆಲ್ಲ ಮೇನ್ ಹೆಂಗಂತೀರ ಅಂದರೆ ನುಗ್ಲೇಬೇಕು ಗೈಸ್ ಇದನ್ನು. ಇಲ್ಲ ಅಂತ ಸಿಗೋಗ್ಬಿಟ್ಟಿದ್ದೀನಿ. ಶಿಷ್ಯ ರೆಡಿ ಮಾಡಿ ಶಿಷ್ಯ. 2.5 ಲಕ್ಷನಾ? 2,10,000 ಗಾಯ್ಸ್ ಇದ್ದನ್ನು ರೆಡಿ ಮಾಡೋಕ್ಕೆ. ಶಿಷ್ಯ ಗಾಯ್ಸ್ ಏನು ಹೇಳ್ತೀರಾ ಹೇಳ್ರಿ? ಅಲ್ಟಿಮೇಟ್ ಐತೆ. 2 ಲಕ್ಷ ರೂಪಾಯಿ ಅಂತ ಬರೀ ರೆಡಿ ಮಾಡ್ಸೋಕ್ಕೇ ಇದು ಕ್ಲೇಮ್ ಆಗೈತೆ. ನೆಕ್ಸ್ಟು ಎಲ್ಲ ಕ್ಲೇಮ್ ಆಗ್ಬಿಟ್ಟೈತಾ? ಇದು ಕ್ಲೇಮ್ ಐತೆ, ಇದು ಕ್ಲೇಮ್ ಐತೆ. ಇದೆಲ್ಲ ಓಪನ್ ಮಾಡಬೇಕು. ಓಕೆ ನೆಕ್ಸ್ಟ್ ಇದನ್ನು ಓಪನ್ ಮಾಡ್ಬಿಡೋಣ. ಅನ್ಲಾಕ್ ಪೊಟೆನ್ಷಿಯಲ್ ಬಯರ್ ಸರ್ವರ್ ಅಂತೆ. ಫಸ್ಟು ಕಸ್ಟಮರ್ ಬರ್ಬೇಕು ಗೈಸ್. ಮೇನ್ ಕಸ್ಟಮರ್ಸ್ ಬಂದ ಅಂದರೆ ಇವಾಗ ಅದನ್ನು ಸೆಲ್ ಮಾಡೋಕ್ಕಣ ಗೈಸ್. ಇವಾಗ ಎರಡನ್ನೂ ಸೆಲ್ ಮಾಡಿದ್ರೆ ಒಂದು 7 ಲಕ್ಷ ಗಂಟೆ ಸಿಗುತ್ತೆ ನಮಗೆ. ನ್ಯೂ ಕ್ಲೈಂಟ್ ಬಂದ. ಶಿಷ್ಯ ಬತ್ತೀನಿರೋ, ಬೇಗ ಮುಗಿಸೋ ಶಿಷ್ಯ. ಅಲ್ಲಿ ಏನೋ ಶಿಷ್ಯ ಗೈಸ್. ಇವಾಗ ನೋಡ್ರಿ, ಏನೋ ಹಂಗೆ ಬಿಡ್ತೀಯ ನಮ್ಮ ಕಾರ್ನ ಒಳ್ಳೆ ಇದ್ಬಿಟ್ಟಂಗೆ ಬಿಡ್ತಾನೆ ಗೈಸ್ ಇವನು. ಹಂಗೆ ಫಸ್ಟು ಬೂಟ್ ತೊಗೊಂಡು ಹೊಡಿಬೇಕು ಗೈಸ್. 2 ಕಾರ್ ಒಂದೇನಾ? ಇಡ್ರಿ ನೋಡೋಣ ಗೈಸ್. 2 ಕಾರ್ ಒಂದೇ ಗೈಸ್. ಇದು 5,51,000. 3 ಲಕ್ಷ ರೂಪಾಯಿ ಕೊಡ್ತಾನಂತೆ. 3,57,000 ಕೊಡೋಣ. ಕಮಾನ್, ಯು ಗಾಟ್ ಅ ಬೆಟರ್ ಪ್ರೈಸ್ ದಟ್ ಯು ಡೂ ಅಂತೆ. 76. 3,26,000. 3,31,000 ಲಾಸ್ಟ್ ಫೈನಲ್. ಓಕೆ ತಗೊಳಪ್ಪ. ಇದನ್ನು ಸೆಲ್ಗೆ ಹಾಕ್ಬಿಡೋಣ ಗೈಸ್. ಸೆಲ್ ಮಾಡ್ಬಿಡೋಣ ಇದನ್ನು ಗೈಸ್. ಇದನ್ನು ಒಂದು 4.25 ಲಕ್ಷಕ್ಕೆ 5 ಲಕ್ಷಕ್ಕೆ ಇಡೋಣ. ನೋಡೋಣ. ಇವಾಗ ಅದನ್ನು ಬೇರೆ ರೆಡಿ ಮಾಡಬೇಕಲ್ಲ ಗಾಯ್ಸ್. ಅದನ್ನು ಬೇರೆ ರೆಡಿ ಮಾಡಿಸ್ಬೇಕು. ಇವಾಗ 2.5 ಲಕ್ಷ ಕೊಟ್ಟು ಅದನ್ನು ಬೇರೆ ರೆಡಿ ಮಾಡಿಸ್ಬೇಕು ಗೈಸ್. ನಮ್ಮದು ಕಾಸು ಇಷ್ಟೇ ಗಾಯ್ಸ್. ಇದೇ ಪ್ರಾಬ್ಲಮ್ ನಮ್ಮದು. ಏನೇ ಮಾಡೋಕ್ಕೋದ್ರೂ ರೆಡಿ ಮಾಡಿಸ್ಬೇಕು ಗೈಸ್. ಇವಾಗ ಇದನ್ನು ತಂದಿದ್ದು 1.5 ಲಕ್ಷ, ಇಲ್ಲಿ 2.5 ಲಕ್ಷ. ಶಿಷ್ಯ ಬೇಗ ಮುಗಿಸಲಿ. ಇದು ರೆಡಿ ಐತೆನಾ? ನಡೆಯೋ ಮೋಟು ರಿಪೇರಿ ಎಲ್ಲ ನಮ್ಮ ಶೋರೂಮ್ಗೆ ನಡೆಯೋ. ಶೋರೂಮ್ ಸೆಲ್ಗೆ ಹಾಕೋಣ ಇದನ್ನು ಗೈಸ್. ಅಲ್ಟಿಮೇಟ್ ಐತೆ ಕಾರ್ ಮಾತ್ರ. ನುಗ್ಗುತ್ತೆ ಗೈಸ್. ಹಂಗೆ ಹೆಂಗೆ ನುಗ್ಗುತ್ತಂದರೆ ರೆಸ್ಟ್ ಟ್ರ್ಯಾಕ್ ಓಪನ್ ಆಯ್ತಾ ಗೈಸ್. ಒಂದು ನಿಮಿಷ, ಇದನ್ನು ಸೆಲ್ಲಿಂದ ತೆಗ್ದುಬಿಡೋಣ. ರೆಸ್ಟ್ ಟ್ರ್ಯಾಕ್ ಹೋಗೋಣ. ರಿಫಿಲ್ ಮಾಡಿಸಿ ಇದನ್ನು. ರಿಫಿಲ್ ಮಾಡಿಸಿ
ನಮ್ಮ ಶೋರ್ ಕಾರ್ನ ಎತ್ಕೊಂಡು ಎಲ್ಲ ಕರೆಕ್ಟಾಗೈತೆ. ಪೇಂಟ್ ಕಂಡಿಡಸ್ ಡ್ಯಾಮೇಜ್ ಡರ್ಟ್ ಏನಿಲ್ಲ. ಶಿಷ್ಯ ಎಲ್ಲಾದರೂ ಇದು ಸೂಪರ್ ಮಾರ್ಕೆಟ್ ಅಂತ ಏನು ತೆಗಿತು ನಾನು ನೋಡ್ರಿ. ಇದೆಲ್ಲ ಇದೇನಾ ಇದು ಗೈಸ್? ಇದು ಯಾವುದಕ್ಕೂ ಬಂದ್ರಿ? ಇದು ಬಿಗ್ ಸಿಟಿ ಮಾರ್ಕೆಟ್, ಇದು ಗ್ಯಾಸ್ ಸ್ಟೇಷನ್ನು, ಕಾರ್ ಮಾರ್ಕೆಟು. ಇರ್ರಿ ಗೈಸ್ ಒಂದು ನಿಮಿಷ, ಇಲ್ಲಿಂದ ನೋಡೋಣ. ಇಲ್ಲಿಂದ ನೋಡ್ಬೋದು ನಾವು ಇಲ್ಲಿ ಲೆಫ್ಟ್ ಇಂಟ್ರಾಕ್ಟ್ ಎಲ್ಲಿದ್ದೀನಿ ನಾವು? ಬಿಗ್ ಸಿಟಿ ಇದ್ದೀನಿ. ಇಲ್ಲಿಂದ ಸೀದಾ ಹೋದರೆ ಅಲ್ಲೇ ಗೈಸ್ ಇರೋದು. ಓಕೆ ಸೀದಾ ಹೋಗೋಣ ಇಲ್ಲಿಂದ. ಇಲ್ಲ ಶಿಷ್ಯ ಯಾಕೋ ಶಿಷ್ಯ ಗೈಸ್ ಹೆಂಗೆ ನುಗ್ಗುತ್ತೆ ನೋಡ್ರಿ ಕಾರು. ಗೈಸ್ ನಿಧಾನಕ್ಕೆ ಹೋಗ್ಬೇಕು, ಅಕಸ್ಮಾತ್ ಏನಾದರೂ ಹೋಯ್ತು ಅಂದರೆ ಫ್ರಂಟ್ ಡೋರ್ ಡ್ಯಾಮೇಜ್ ಆಗೋಗುತ್ತೆ ಗೈಸ್, ಅದೊಂದು ಬೇಜಾರು ಇದರಲ್ಲಿ. ಅಲ್ಲ ಆರಾಮ್ಸೆ ಗೈಸ್. ನಾನು ಡ್ರೈವಿಂಗ್ ಸ್ಕಿಲ್ ಯಾವುದೋ ಇದು ಬೆಟ್ಟ ಗೈಸ್, ನಾನೇ ನೋಡಲ್ಲ ಗೈಸ್ ಇದು ಬೆಟ್ಟ. ಶಿಷ್ಯ ಸೈಡ್ ಬರೋಲ್ಲೇ, ನಾನು ರೇಸ್ ಟ್ರ್ಯಾಕಿಗೆ ಟೈಮ್ ಆಯಿತು, ಸೈಡ್ ಬರೋ ಗೈಸ್. ಯಾವುದಿದು ರೂಡು? ಹಬ್ಬ ಇದು ಯಾವುದಿದು? ಎಲ್ಲೆಲ್ಲೋ ಬರ್ತಾಯಿದ್ದೀನಲ್ಲ ಗೈಸ್ ನಾನು. ಅಲ್ಟಿಮೇಟ್ ಐತೆ ಗೈಸ್ ಇದೆಲ್ಲ. ಇದೇನಿದು? ಗೈಸ್ ಅಲ್ಟಿಮೇಟ್ ನೋಡ್ರಿ ಗೈಸ್, ವ್ಯೂ ಮಾತ್ರ ಹೆಂಗೈತೆ. ನಾನು ಈ ಕಡೆಗೆ ಬಂದೇ ಇಲ್ಲ ಗೈಸ್, ನಾನು ಇವಾಗ ಇದುವರೆಗೂ ಬಂದಿರಲಿಲ್ಲ. ನಾನು ಹೆಂಗೆ ಬಂದೆ ನೋಡ್ರಿ ನೀವು. ಎಲ್ಲಿದು? ಫ್ರಂಟ್ ಲೆಫ್ಟ್ ಡೋರ್ ಡ್ಯಾಮೇಜ್. ಶೆಟ್ ಮ್ಯಾನ್, ಶೆಟ್. ರೇಸ್ ಟ್ರ್ಯಾಕ್ ಫ್ರಂಟ್ ಲೆಫ್ಟ್ ಡೋರ್ ಡ್ಯಾಮೇಜ್. ಶೆಟ್ ಗೈಸ್, ಹೇಳಿಲ್ಲ ನಾನು. ಆ ಕಡೆಗೆ ಹೋದ್ರೆ ನಾವು ಮುಗ್ದೋಯ್ತು ಕತೆ ಗೈಸ್. ಎಲ್ಲಿಯೂ ಗೈಸ್ ಹೆಂಗೈತೆ ನೋಡ್ರಿ, ಒಳ್ಳೆ ಆಫ್ ರೋಡ್ ಥರ ಐತೆ ಗೈಸ್. ಇದು ಆಫ್ ರೋಡ್ ಅಂತೀನಿ, ಇದ್ರ ಥರ ಐತೆ. ಯಾವುದಪ್ಪ ಅದು ಘಾಟ್ ಸೆಕ್ಷನ್ ಥರ ಐತೆ ಇದು ರೋಡು. ನಮ್ಮದು ಡ್ರೈವಿಂಗ್ ಸ್ಕಿಲ್ ಸ್ವಲ್ಪ ಕಡಿಮೆ ಐತೆ ಗೈಸ್. ಹೋಗೋಣ, ಈಗ ಏನು ಮಾಡೋಕ್ಕಾಗಲ್ಲ ಅದೆಲ್ಲ. ಅಯ್ಯೋ ಎಲ್ಲ ಗೈಸ್, ಇವಾಗ ಫಸ್ಟು ಹೋಗ್ಬೇಕು ಗೈಸ್. ಹೊಸೊಬ್ರು ಯಾರ್ಯಾರು ನೋಡ್ತಿದ್ರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್. ಈ ನಮ್ಮ ಶೋರೂಮ್ ಹತ್ರನೇ ಬಂದ್ರ? ಶೆಟ್ ಮ್ಯಾನ್, ಶೆಟ್ ಗೈಸ್, ಇದು ನಮ್ಮ ಶೋರೂಮು. ನಾನು ನೋಡ್ರಿ ಎಲ್ಲೆಲ್ಲೋ ಸುತ್ಕೊಂಡು ಹೋಗ್ತಾ ಇದ್ದೀನಿ. ಬಿಗ್ ಸಿಟಿ ಮಾರ್ಕೆಟ್ ಅಲ್ಲ. ಏನಾಯ್ತು? ಫ್ಯೂಲ್ ಗಿಲ್ ಖಾಲಿ ಆಯ್ತಾ? ಸಿಟಿ ಮಾರ್ಕೆಟ್ಗೆ ಹೋಗೋಣ. ನಮ್ಮ ಶೋರೂಮಿಂದ ಮುಂದೆ ಬಂದಿದ್ರೆ ಆಗೋಗಿರೋದು. ನಾನು ಅಲ್ಲೆಲ್ಲ ಸುತ್ತಾಡ್ಕೊಂಬಂದೆ. ಹೆಂಗೋ ಸುತ್ತಾಡ್ಕೊಂಬಂದಿದ್ದಕ್ಕೂ ಒಳ್ಳೇದಾಯ್ತು ಗೈಸ್. ನಮಗೆ ಗೊತ್ತಾಯಿತು ಎಲ್ಲೆಲ್ಲಿ ಏನೇನೈತಿ ಅಂತ. ಆ ಕಡೆ ಹೋಗೋದು ಬೇಡ ಅನಿಸ್ತು. ನೆಕ್ಸ್ಟು ಗೊತ್ತಾಗುತ್ತೆ ಗೈಸ್. ಇದು ನಡೀರ ಸೈಡ್ಗೆ ಬಿಡ್ರಲ್ಲಿ, ಸೈಡ್ ಬಿಡ್ರು ಸಿಡ್ಸಿ ಅಂದಿರ. ಇವಾಗ ನೆಕ್ಸ್ಟ್ ಗೈಸ್ ಇಲ್ಲೇ ಇದು ಕಾರ್ ಆಕ್ಷನ್ ಆದಮೇಲೆ ನೆಕ್ಸ್ಟು ರೇಸ್ ಟ್ರ್ಯಾಕ್. ಓಕೆ ಗೈಸ್ ಬಂದ್ರಿ ರೇಸ್ ಟ್ರ್ಯಾಕ್. ಇದಲ್ಲ, ಇದು ಜಂಕ್ ಯಾರ್ಡ್. ಇದು ಜಂಕ್ ಯಾರ್ಡ್ ಗೈಸ್. ಇದು ನೆಕ್ಸ್ಟ್ ಬರೋದೇ ಇದು ರೇಸ್ ಟ್ರ್ಯಾಕ್. ಇದು ಅಲ್ಲ, ಇದು ಕಾರ್ ಮಾರ್ಕೆಟ್. ಇದು ಬೇಗ ಗೈಸ್ 10 ಗಂಟೆ ಅಷ್ಟರಲ್ಲಿ ನಾವು ಹೋಗ್ಬಿಡ್ಬೇಕು ಗೈಸ್, ಇಲ್ಲಾಂದರೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟೋತಾರೆ. ಶೆಟ್ ಇಲ್ಲೇ ಐತಲ್ಲ. ಓಕೆ ಈ ಪಾರ ಶಿಷ್ಯ ಮಾಡೋಣಲೇ. ಶಿಷ್ಯ ಗಾಯ್ಸ್, ಈ ಎಪಿಸೋಡಲ್ಲಿ ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಮಾಡೋಣ. ಇವಾಗ ಇದೊಂದು ಸ್ವಲ್ಪ ಹೊತ್ತು ಆಡೋಣ. ಸ್ವಲ್ಪ ಹೊತ್ತು ಬೇಡ, ಒಂದು 2-3 ಮ್ಯಾಚ್ ಆಡೋಣ ಗೈಸ್. ಸ್ವಲ್ಪ ಕಾಸುಗೆಲ್ಲ ಮಾಡ್ಕೊಳ್ಳೋಣ. ಫೈನ್, ಲೆಟ್ಸ್ ರೇಸ್ ಅಂತೆ ಗೈಸ್. ರೇಸ್ ಮಾಡೋಣ. ರೇಸ್ ಏನೋ ಹಂಗೋತಾನೆ ಈ ಶಿಷ್ಯ. ಇಲ್ಲ ಗಾಯ್ಸ್, ಇದು ಯಾವುದ ಕಾರ್ಲಿ? ಶೆಟ್ ಮ್ಯಾನ್. ದರಿದ್ರ ನನ್ನ ಮಗನ ಕಾರು ಗಾಯ್ಸ್. ಇದು ದರಿದ್ರ ನನ್ನ ಮಗಂದು ಕಾರು ಗಾಯ್ಸ್. ಇದು ರಿಪೇರಿಗೆ ಹಾಕೋಣ ಈ ಕಾರ್ನ. ಫಸ್ಟ್ ರಿಪೇರಿಗೆ ಹಾಕೋಣ ಗಾಯ್ಸ್ ಈ ಕಾರ್ನ.
ಫಸ್ಟು ರಿಪೇರಿಗೆ ಹಾಕೋ ಶಿಷ್ಯ ಸುಮ್ಮನೆ 7,000 ರೂಪಾಯಿ ಸೋತ್ಕೊಂಬಂದೆ ಗೈಸ್ ನಾನು. ಏನು ಮಾಡ್ತೀರ ಹೇಳ್ರಿ, ಈ ಕಾರ್ನಾದರೆ ಎತ್ಕೊಂಡು ಹೋಗ್ಬೇಕಾಗಿತ್ತು ಗೈಸ್ ನಾವು. ಇದನ್ನು ಸೆಲ್ಗೆ ಹಾಕಿದ್ದೀನ ನಾನು. ನಾನು ನೋಡ್ರಿ ಗೈಸ್ ಇದನ್ನು ಸೆಲ್ಗೆ ಹಾಕಿ ಬಂದಿಲ್ಲ ನಾನು. ಶೆಟ್ ಮ್ಯಾನ್ ಗೈಸ್, ಏನು ಮಾಡೋಣ ಹೇಳ್ರಿ. ಸೊ ಓಕೆ ಗಾಯ್ಸ್, ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತೀನಿ ಗೈಸ್. ಯಾಕಂದರೆ ಎಪಿಸೋಡಲ್ಲಿ ಕಾರ್ ಸೆಲ್ ಮಾಡೋದಾಯಿತು, ರೇಸ್ ಟ್ರ್ಯಾಕ್ ಮಾಡಿದ್ದಾಯಿತು ಗೈಸ್. ಇದು ಎಪಿಸೋಡ್ ನೆಕ್ಸ್ಟ್ ಎಪಿಸೋಡ್ ಬರೋಷ್ಟರಲ್ಲಿ ಇನ್ನೂ ನೆಕ್ಸ್ಟ್ ಎಪಿಸೋಡ್ ಬಂದು ಇದೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡೋಣ ಗೈಸ್. ಎಕ್ಸ್ಟೆನ್ಷನ್ ಮಾಡಿ ಲ್ಯಾಂಬೋರ್ಗಿನಿನೂ ತರಕ್ಕೆ ಟ್ರೈ ಮಾಡೋಣ ಗೈಸ್. ಆ ಟೆನಿ ಕಾಸ್ಟ್ ಏನಾದರೂ ಮಾಡಿ ಲ್ಯಾಂಬೋರ್ಗಿನಿ ತರಕ್ಕೆ ಪಕ್ಕ ಮಾಡೋಣ ಗೈಸ್. ಮಾಡೇ ಮಾಡ್ತೀನಿ. ಅಲ್ಲೇ ತನಕ ಟೇಕ್ ಕೇರ್ ಗೈಸ್. ಲವ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಲವ್ ಯು ಗೈಸ್. ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ಸಪೋರ್ಟ್ ಮಾಡಿರಿ. ಲವ್ ಯು.